ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿ2 ಕನ್ನಡ ವ್ಲಾಗ್ಸ್. ಇದು ನನ್ನ ಶುಕ್ರವಾರದ ಒಂದು ವ್ಲಾಗ್ ಆಗಿರುತ್ತೆ. ಸೊ ನಾನು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡಿದೆ ತುಂಬಾ ದಿನಗಳಾಗ್ಬಿಡ್ತು. ಸ್ವಲ್ಪ ಹುಷಾರಿರಲಿಲ್ಲ. ಕಂಟಿನ್ಯೂಸ್ ಆಗಿ ನಾನು ಜರ್ನಿನ ಮಾಡಿದ್ರಿಂದ ಸ್ವಲ್ಪ ಗ್ಯಾಪನ್ನು ತೊಗೊಂಡಿದ್ದೆ. ಸೊ ಹಾಗೆ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರುವಂಥ ವಿಡಿಯೋ ಬಂದುಬಿಟ್ಟು ಹುಬ್ಳಿ ಟು ಪುಣೆ. ಸೊ ನನ್ನ ಹಸ್ಬೆಂಡ್ನ ಅಣ್ಣನವರ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ನಾನು ನನ್ನ ಹಸ್ಬೆಂಡ್ ಹೋಗಬೇಕಾಗಿತ್ತು. ಹಾಗಾಗಿ ಅದರ ಒಂದು ಕಂಪ್ಲೀಟ್ ವ್ಲಾಗನ್ನು ನಾನು ಈ ನನ್ನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಸೊ ಬೆಳಗ್ಗೆನೇ ಬೇಗ ಎದ್ದಿದ್ದೀವಿ. ಯಾಕಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇವಾಗ ಡೈರೆಕ್ಟಾಗಿ ಗೋಕಾಕ್ಗೆ ಹೋಗಬೇಕಾಗಿದೆ. ಸೊ ಅಲ್ಲಿಂದ ಅವರು ಟ್ರಾವೆಲರ್ಸ್ನ ಬುಕ್ ಮಾಡಿದ್ದಾರೆ. ಅಲ್ಲಿಂದ ನಾವು ಪುಣೆಗೆ ನಮ್ಮ ಮತ್ತು ಫ್ಯಾಮಿಲಿ ಎಲ್ಲ ಕೂಡ ಹೊರಡ್ತೀವಿ. ಸೊ ಅದಕ್ಕೂ ಮುಂಚೆ ನೋಡಿ ನಮ್ಮ ಪೋಗೋಗೆ ಒಂದು ಬಾಯ್ ಹೇಳೋದಕ್ಕೆ ಬಂದಿದೆ. ಸೊ ಅವನು ಕೂಡ ನೋಡ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಅವನಿಗೂ ಕೂಡ ನಾವು ಬಾಯ್ ಹೇಳಿಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ನಾನು ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಹೋಗಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಮೊದಲೇ ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ನನ್ನ ಹಸ್ಬೆಂಡ್ಗೂ ಕೂಡ ಬೆಳಗ್ಗೆನೇ ಒಂದು ಡಿಟಾಕ್ಸ್ ವಾಟರ್ನ ಮಾಡಿಕೊಟ್ಟಿದ್ದೀನಿ. ಲೆಮನ್ ಜ್ಯೂಸನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಹನಿನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಹಾಗೆ ಇವಾಗ ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ನಮಗೆ ಟ್ರಾವೆಲಿಂಗ್ ಮಾಡೋದಿರೋದ್ರಿಂದ ಸೊ ಅವ್ರಿಗೆ ಈ ಒಂದು ಡಿಟಾಕ್ಸ್ ಮಿಸ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಟೈಮ್ ಬೇರೆ 6:30 ಆಗಿದೆ. ಸೊ 9-9:30 ಅನ್ನೋಷ್ಟರೊಳಗೆ ನಾವು ಗೋಕಾಕಲ್ಲಿ ಇರಬೇಕು. ಹಾಗೆ ನಾನು ಕೂಡ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಹೋಗೋದಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಆಗಿಬಿಟ್ಟಿದೆ. ಯೂಶ್ವಲಿ ನನಗೆ ಜರ್ನಿ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಆಲ್ಮೋಸ್ಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಟೈಮ್ ಸಿಕ್ಕಾಗೆಲ್ಲ ತುಂಬ ಜರ್ನಿನ ಮಾಡ್ತಾ ಇರ್ತೀವಿ. ಸೊ ಪುಣೆಗೂ ಕೂಡ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಿಂದೆ ನಾನು ಮುಂಬೈಗೆ ಹೋಗಿದ್ದೆ. ಸೊ ಪುಣೆಗೆ ನಾನು ಯಾವತ್ತೂ ಕೂಡ ಹೋಗಿಲ್ಲ. ಸೊ ಈ ಒಂದು ಫಂಕ್ಷನ್ ಸಲುವಾಗಿ ಇವಾಗ ಹೋಗುವಂಥದ್ದು ಬಂದಿದೆ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ದಾರೆ, ಸೊ ಪುಣೆಗೆ ಹೋದ್ಮೇಲೆ ಅಲ್ಲಿರುವಂತಹ ಕೆಲವೊಂದು ದೇವಸ್ಥಾನ ಅಥವಾ ಏನಾದರೂ ಪ್ಲೇಸಸ್ ಇರುತ್ತೆ ಅಲ್ವಾ, ಸೊ ಅದೆಲ್ಲದನ್ನು ಕೂಡ ನಾವು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಈಗ ನೋಡ್ತಾ ಇದ್ದೀರಾ ಎಷ್ಟು ಕತ್ಲಾಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೂಮ್ಗಳನ್ನೆಲ್ಲ ಲಾಕ್ ಮಾಡಿಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ಅದು ಅಲ್ಲದೆ ಇವಾಗ ಬೆಳಗಿನ ವೆದರ್ ಕೂಡ ಎಷ್ಟು ಚಿಲ್ಡ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಬೆಳಗ್ಗೆ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಬಟ್ ಏನೇ ಅಂದರೂ ಕೂಡ ಮಾರ್ನಿಂಗ್ ಒಂದು ಜರ್ನಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಕೆಳಗೆ ಬಂದಿದ್ದೀವಿ. ಲಗೇಜ್ ಎಲ್ಲ ನನ್ನ ಹಸ್ಬೆಂಡು ಕಾರ್ಗೆ ಡಂಪ್ ಮಾಡ್ತಾಯಿದ್ದಾರೆ. ಜಾಸ್ತಿ ಏನು ತೊಗೊಂಡಿಲ್ಲ, ನಾವು ಕೂಡ ಒಂದು ಸ್ವಲ್ಪ ಲಗೇಜನ್ನು ಅಷ್ಟೇ ತೊಗೊಂಡಿದ್ದೀವಿ. ಹಾಗೆ ಕೆಲವೊಂದು ಥಿಂಗ್ಸ್ ಕೂಡ ಕೊಡೋದಿತ್ತು, ಅದನ್ನು ಕೂಡ ತೊಗೊಂಡಿದ್ದೀವಿ. ಬರೋದು ಒಂದು 4-5 ಡೇಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಥಿಂಗ್ಸ್ನ ತೊಗೊಂಡಿದ್ದೀವಿ. ಹಾಗೆ ನಮ್ಮ ಪೋಗೋಗೂ ಕೂಡ ನಾವು ಹಾಗೆ ಬಿಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಅಕ್ಕಂಗೂ ಕೂಡ ಹೇಳಿದ್ದೀನಿ, ಒಂದು 4 ಡೇಸ್ ನಮ್ಮ ಪೋಗೋಗೆ ಊಟನ ಹಾಕಿ ಅಂತೇಳ್ಬಿಟ್ಟು. ನಾವಿಲ್ಲ ಅಂದರೂ ಕೂಡ ಅವನಿಗೆ ನಾವು ನೋಡ್ಕೊಳ್ಲೇಬೇಕಲ್ವಾ. ಸೊ ಹಾಗಾಗಿ ಅವನಿಗೂ ಏನೂ ಕೂಡ ಕಡಿಮೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಅವನಿಗೂ ಕೂಡ ನಾನು ಫುಡ್ಡೆಲ್ಲ ಪ್ರಿಪೇರ್ ಮಾಡಿಟ್ಟೇ ಹೋಗ್ತಾಯಿದ್ದೀನಿ.
ಬೆಳಗಿನ ಈ ಚಳಿಲಿ ಸ್ವಲ್ಪ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನನ್ನ ಹಸ್ಬೆಂಡ್‌ಗೆ ಹೇಳ್ದೆ. ಸೊ ಇಲ್ಲೇ ಎಲ್ಲಾದರೂ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಸ್ವಲ್ಪ ಟೀ ಕುಡಿದ್ರೆ ಏನೋ ಒಂಥರ ಎನರ್ಜಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಒಂದು ಅಂಗಡಿ ಓಪನ್ ಇದೆ. ಸೊ ಬೆಳಗ್ಗೆ ಅಂಗಡಿ ಓಪನ್‌ಗಳು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಬೇಂದ್ರೆ ಚಾ ಅಂತ ಹೇಳಿ ಓಪನ್ ಇದೆ. ಸೊ ಇದು ಒಂದೇ ಒಂದು ಓಪನ್ ಇದೆ. ಸೊ ಹಾಗಾಗಿ ಇಲ್ಲೇ ಟೀನ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅದು ಅಲ್ಲದೆ ನನ್ನ ಹಸ್ಬೆಂಡ್‌ಗೆ ಬೆಲ್ಲದ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಬೆಲ್ಲದ ಟೀನೇ ತೊಗೊಳ್ಳಿ ಅಂತ ಹೇಳಿದೆ. ಟೀ ತೊಗೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಟೀ ಕೂಡ. ನಾನಿಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಇದಕ್ಕಿಂತ ಹಿಂದೆ ಏನು ಬಂದಿರಲಿಲ್ಲ. ಟೀ ಮಾತ್ರ ಸೂಪರಾಗಿತ್ತು. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ. ಹಾಗೆ ಮಿಡಲಲ್ಲಿ ಸ್ವಲ್ಪ ಪೆಟ್ರೋಲನ್ನು ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಚಳಿ ಇದೆ ಅಲ್ಲ ನಿಜವಾಗ್ಲೂ ಬೆಳಗ್ಗೆ. ಇವಾಗ ಟೈಮ್ ಬೇರೆ 8 ಗಂಟೆ ಆಗಿತ್ತು. ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಹಸಿವು ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲೇ ಧಾರವಾಡದ ಮುಂದೆ ನಾವು ಒಂದು ಹೋಟೆಲ್ನಲ್ಲಿ ಟಿಫನನ್ನು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಈ ಲೈನಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಟ್ರಾವೆಲಿಂಗ್ ಮಾಡೋ ಟೈಮಲ್ಲೆಲ್ಲ ಇದೇ ಹೋಟೆಲಲ್ಲೇ ನಾವು ತಿಂತೀವಿ. ಟಿಫನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕಿಂತ ಹಿಂದೆ ಒಂದು ಅಂಗಡಿ ಇತ್ತು. ಅಲ್ಲಿ ತಟ್ಟೆ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಇವತ್ತು ಅದು ಏನೋ ಗೊತ್ತಿಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಸೊ ನನಗೆ ತಟ್ಟೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಸೊ ಆಲ್ಮೋಸ್ಟ್ ಅಲ್ಲಿ ಸಿಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಯಾವಾಗೂ ಕೂಡ ನಾವು ಟ್ರಾವೆಲಿಂಗ್ ಮಾಡುವಾಗ ಅಲ್ಲಿ ತಿನ್ಕೊಂಡು ಬರ್ತಾಯಿದ್ದೆ. ಏನು ಮಾಡೋದು, ಇವತ್ತು ಕ್ಲೋಸ್ ಇರೋದ್ರಿಂದ ಇಲ್ಲೇ ನಾವು ಪುಲಾವನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡು ಇಡ್ಲಿ ಸಾಂಬಾರನ್ನು ತೊಗೊಂಡ್ರು. ಹಾಗೆ ಟಿಫನನ್ನು ಮಾಡಿಕೊಂಡು ನೋಡಿ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಸವದತ್ತಿಲಿ ಜಾತ್ರೆ ಇದೆ ಅಲ್ವಾ? ಸೊ ಆ ತಾಯಿ ಎಲ್ಲಮ್ಮಂಗೋಸ್ಕರ ಹರಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಎಷ್ಟೊಂದು ಗಾಡಿಗಳು ಹೋಗ್ತಾ ಇದೆ ನೋಡಿ, ಇಲ್ಲಿ ಎತ್ತಿನ ಗಾಡಿಗಳು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇದೆಲ್ಲ ಆಲ್ಮೋಸ್ಟ್ ನಮಗೆ ಹಳ್ಳಿ ಸೈಡು ನೋಡೋದಕ್ಕೆ ಸಿಗುತ್ತೆ ಅಲ್ವಾ? ಸೊ ತುಂಬ ಗಾಡಿಗಳು ಹೋಗ್ತಾ ಇತ್ತು. ಹಾಗಾಗಿನೇ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ನಾನು ಕೂಡ. ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಗಾಡಿಗಳು. ಸೊ ನಾವು ಹೋಗ್ತಿದ್ದಂಥ ರೋಡ್ ಫುಲ್ಲೆಲ್ಲ ಕೂಡ ಇದೇ ಥರ ಗಾಡಿಗಳು. ತುಂಬ ಜನ ಇದ್ದರು ಕೂಡ. ನಡ್ಕೊಂಡೇ ಹೋಗ್ತಾಯಿದ್ರು ದೇವಿ ಗುಡಿಗೆ. ಸೊ ನಾನು ಕೂಡ ಎಲ್ಲಮ್ಮನ ತುಂಬಾ ನಂಬ್ತೀನಿ. ನನಗೂ ಕೂಡ ತುಂಬಾ ಇಷ್ಟ ಆ ದೇವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ನೋಡಿ, ಎದುರುಗಡೆನೂ ಕೂಡ ಅದೇ ಥರ ಎತ್ತಿನ ಬಂಡಿಗಳಲ್ಲಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ ಯಾಕೆ ಈ ಥರ ಅಂತೇಳಿ. ಅವರು ಇಲ್ಲ, ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ಈ ಥರ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಈ ಒಂದು ಸೀನನ್ನು ನೋಡೋದಕ್ಕೂ ಕೂಡ. ಆಲ್ಮೋಸ್ಟ್ ಇದೇ ಟೈಮ್ ನಮಗೆ ಫಸ್ಟ್ ನೋಡೋದಕ್ಕೆ ಸಿಕ್ಕಿದ್ದು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಲ್ಮೋಸ್ಟ್ ಗಾಡಿ ಬುಕ್ ಆಗಿರೋದ್ರಿಂದ ಟೈಮ್ ಪ್ರಕಾರ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಅಲ್ಲಿಂದ ಬಂದಮೇಲೆ ಒಂದು ಸಾರಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ. ಇವಾಗ ಟೈಮು 9:30 ಆಗಿದೆ. ಸೊ ನಾನು ನನ್ನ ಹಸ್ಬೆಂಡ್ ಗೋಕಾಕನ್ನು ತಲುಪಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ನಮ್ಮ ದೊಡ್ಡ ಮಾವ ಅವ್ರ ಮನೆ. ಅಂದರೆ ನನ್ನ ಹಸ್ಬೆಂಡ್ಗೆ ದೊಡ್ಡಪ್ಪ ಆಗಬೇಕು. ಅವ್ರ ಮಗಂದೇ ಎಂಗೇಜ್ಮೆಂಟ್ ಇರೋದು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ, ಗಾಡಿ ಕೂಡ ಬುಕ್ ಮಾಡಿದ್ದಾರೆ ಟ್ರಾವೆಲರ್ಸ್ನ. ನಾವು ಒಂದು 15 ಜನ ಹೋಗ್ತಾ ಇದ್ದೀವಿ. ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಕಡಿಮೆ ಜನ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಚಿಕ್ಕ ಟ್ರಾವೆಲರ್ಸ್ನ ಬುಕ್ ಮಾಡಿದ್ದಾರೆ ನಮ್ಮ ಮಾವನವರು. ಸೊ ಇವಾಗ ಬೆಳಗ್ಗೆ ಗಾಡಿ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಾರೆ. ಕಾರು ಮತ್ತು ಹಿಂದುಗಡೆ ಇರೋ ಟ್ರಾವೆಲರ್ಸ್ಗೆಲ್ಲ ಪೂಜೆ ಎಲ್ಲ ಮಾಡ್ಕೊಬೇಕಲ್ವ ಹೋಗೋದಕ್ಕೂ ಮುಂಚೆ. ಸೊ ಹಾಗಾಗಿ ಎಲ್ಲ ಪೂಜೆಯನ್ನು ಸಹ ಮುಗಿಸ್ಕೊತಾ ಇದ್ದೀವಿ. ಹಾಗೆ ಇವಾಗ ನಮ್ಮತ್ತೆ ಮತ್ತು ನಮ್ಮತ್ತೆ ಮಗಳು ಎಲ್ಲರೂ ಕೂಡ ರೆಡಿಯಾಗಿ ಕುಂತಿದ್ದೀವಿ. ಇನ್ನೇನು ಹೋಗ್ಬೇಕಷ್ಟೇ. ಇಲ್ಲಿಂದ ನಮ್ಮದು ಪುಣೆಗೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ.
ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಂದ್ಬಿಟ್ಟು ಗೋಕಾಕ್ ಫಾಲ್ಸ್. ಸೊ ನಾನು ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಹೋದೆ, ಬಟ್ ಅಷ್ಟರಲ್ಲಿ ಅದು ಪಾಸ್ ಆಗಿಬಿಡ್ತು. ಸೊ ಇದೇ ನನ್ನ ಹಸ್ಬೆಂಡ್ನ ಓನೂರು. ಸೊ ಅವರು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಸೊ ಹಾಗಾಗಿ ಒಂದು ವೀಡಿಯೋನ ತೆಕ್ಕೊಂಡೆ. ನೋಡಿ, ಈ ಕಡೆ ಒಂದು ಹೊಸ ಬ್ರಿಡ್ಜನ್ನು ರೆಡಿ ಮಾಡಿದ್ದಾರೆ. ಸೊ ಅಲ್ಲಿಂದನೂ ಕೂಡ ಒಂದು ವ್ಯೂವನ್ನು ತಗೊಂಡೆ. ಹಾಗೆ ಇವಾಗ ನಾವು ಆಲ್ಮೋಸ್ಟ್ ಮುಂದೆ ಬಂದಿದ್ದೀವಿ, ಅಂದರೆ ನಿಯರ್ ಕೊಲ್ಲಾಪುರ ಹತ್ರ. ಸೊ ಈಗ ಹೊಟ್ಟೆ ಹಶ್ವಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಡಾಬಾದಲ್ಲಿ ನಾವು ಗಾಡಿನ ಡಂಪ್ ಮಾಡಿದ್ವಿ. ಸೊ ಈಗ ನೋಡ್ತಾ ಇದ್ದೀರಾ, ಎಲ್ಲ ಕೂಡ ಊಟ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಏನೋ ಪಂಜಾಬಿ ಥಾಲಿ ಅಂತ ಹೇಳಿ ತೊಗೊಂಡಿದ್ದಾರೆ. ಸೊ ಅದರಲ್ಲಿ ಏನೋ ಪರೋಟ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಸಿಂಪಲಾಗಿ ಒಂದು ರೊಟ್ಟಿ ಊಟನ ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನನಗೆ ಅವ್ರಿಗೆ ಊಟ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಈ ರೊಟ್ಟಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಸೋಲ್ ಕಡಿ ಎಲ್ಲ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಇಲ್ಲಿ. ಹಾಗೆ ಊಟ ಎಲ್ಲ ಮಾಡ್ಕೊಂಬಿಟ್ಟು ಈಗ ಪುಣೆಗೆ ಹೊರಟಿದ್ದೀವಿ. ಸೊ ಈಗ ನೈಟ್ 11:30 ಆಗಿದೆ. ಆ ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟರೊಳಗೆ ಲೇಟ್ ಆಗಿಬಿಡ್ತು. ಸೊ ಬರ್ತಿದ್ದಂಗೆ ಎಲ್ಲ ರೂಮೆಲ್ಲ ಬುಕ್ ಆಗಿತ್ತು. ಸೊ ಇವಾಗ ಹುಡುಗಿ ಮನೆಯವರು ಎಲ್ಲರಿಗೂ ಕೂಡ ರೂಮನ್ನು ಬುಕ್ ಮಾಡಿದ್ದಾರೆ. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ಈ ಒಂದು ರೂಮನ್ನು ಬುಕ್ ಮಾಡಿದರು. ಸೊ ಆಲ್ಮೋಸ್ಟ್ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಆಗಿಬಿಡ್ತು. ಸೊ ಬೆಳಗ್ಗೆ ಕೂಡ ಆ ಫಂಕ್ಷನ್ ಇರೋದ್ರಿಂದ, ಕೆಲವೊಂದು ಶಾಸ್ತ್ರಗಳೆಲ್ಲ ಇರೋದ್ರಿಂದ ಈಗ ನಾನು ಮಲ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಹಾಗಾಗಿ ಈಗ ಆಲ್ಮೋಸ್ಟ್ ಬೆಳಗ್ಗೆ ಆಗಿದೆ. ಸೊ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಅವರು ಏನೋ ಮೊಬೈಲಲ್ಲಿ ನೋಡ್ಕೊಂಡು ಕುಂತಿದ್ದಾರೆ. ಈಗ ರೆಡಿ ಆಗಿಬಿಟ್ಟು ಹುಡುಗಿ ಮನೆ ಕಡೆ ಹೋಗಬೇಕು. ಹಾಗಾಗಿ ನಾನು ಕೂಡ ಎದ್ದು ಕುಂತಿದ್ದೆ. ನೋಡ್ತಾ ಇದ್ದೀರಾ, ಬೆಳಗಾಗಿದೆ, ಆಲ್ಮೋಸ್ಟ್ ಬೆಳಗಾಗಿದೆ. ಸೊ 6 ಗಂಟೆ ಆಗಿದೆ ಇವಾಗ ಆಲ್ರೆಡಿ. ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟ್ ಬೆಳಗ್ಗೆ ಮಾಡ್ತಾರೆ, ಬಟ್ ಇಲ್ಲಿ ಎಂಗೇಜ್ಮೆಂಟ್ ನೈಟ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಬೆಳಗ್ಗೆ ಜಸ್ಟ್ ಸ್ವಲ್ಪ ಶಾಸ್ತ್ರಗಳನ್ನು ಮುಗಿಸ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲ ಆಯ್ತಾರೆ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಡ್ರೆಸ್ ರೆಡಿ ಆಯ್ತಾ ನಿಮ್ಮದು? ಯಾವ್ದು ಹಾಕೋಬೇಕು? ಸಾರಿ. ಇವಾಗ ಟಿಫನ್ ಮಾಡೋ ಟೈಮ್ ಆಗಿದೆ. ಸೊ ಇಲ್ಲೇ ಹೋಟೆಲ್ ಕೆಳಗೇನೆ ಟಿಫನ್ಗೆಲ್ಲ ಅರೇಂಜ್ ಮಾಡಿಸಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಟಿಫನ್ ಕೂಡ ರೆಡಿ ಆಗಿಬಿಟ್ಟಿತ್ತು. ಸೊ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ ಟಿಫನ್ ಮಾಡಲಿಕ್ಕೆ. ಇಲ್ಲಿ 2 ಟಿಫನನ್ನು ಮಾಡಿದ್ದಾರೆ. ಒಂದು ಅವಲಕ್ಕಿ ಮಾಡಿದ್ದಾರೆ, ಹಾಗೆ ಇನ್ನೊಂದು ಬನ್ ಜೊತೆ ಇದು ಎಗ್ ಬುರ್ಜಿನ ಮಾಡಿದ್ದಾರೆ. ಸೊ ಎಗ್ ಬುರ್ಜಿ ಮತ್ತು ಬನ್ನನ್ನು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಅದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದಾರೆ. ಅವಲಕ್ಕಿ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಯಾವಾಗಲೂ ಕೂಡ. ಸೊ ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಸೂಪರಾಗಿ ಮಾಡಿದರು. ಎಗ್ ಬುರ್ಜಿ ಎಲ್ಲ ಟೇಸ್ಟಿಯಾಗಿ ಆಗಿತ್ತು. ಅವಲಕ್ಕಿ ಮಾಡಿದಾರಾ? ಮಸ್ತ್ ಆಯಿತು. ಸ್ವಲ್ಪ ಆ ಬ್ರೆಡ್ ಇದಕ್ಕೆ ಏನಕ್ಕೆ ಚಾಗ ಏನದು? ಬಾ ಇಲ್ಲಿ. ನಿಂತು ನಾನು ಹಾಕೊಂತೀನಿ, ನಾನು ಚಾಕ್ಲೇಟ್ ಬನ್ನಿ. ನೀನು ಇಷ್ಟ ಇದೆ ನೋಡಲ್ಲ, ರುಚಿ ಇದೆ.
ಸೊ ಇವಾಗ ನನ್ನ ಅತ್ತೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ನಮ್ಮ ಚಿಕ್ಕತ್ತೆ, ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಅವರ ಅತ್ತೆಯ ಅಂಕಲ್ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದಾರೆ. ಸೊ ಇವಾಗ ಟಿಫನ್ ಮಾಡ್ಕೊಂಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ಹೋಟೆಲ್ ಹೊರ್ಗಡೆನೆ ಮಾತಾಡ್ಕೊಂಡು ಕುಂತಿದ್ವಿ. ಆಲ್ಮೋಸ್ಟ್ ನಾವೆಲ್ಲ ಸಿಗೋದೇ ಈ ಥರ ಒಂದು ಫಂಕ್ಷನ್ಗಳಿಗಲ್ವಾ. ಸೊ ಹಾಗಾಗಿ ಏನಾದರೂ ಕೆಲವೊಂದು ಮಾತುಗಳನ್ನ ಆಡಿಕೊಂಡು ಇಲ್ಲೇ ಕೂತಿದ್ವಿ ಅಲ್ಲಿಗೆ ಹೋಗೋವರೆಗೂ ಕೂಡ. ಎರಡು ಮಾತಾಡಲ್ಲ. ಏನು ಮಾತಾಡಲಿ. ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ನಾವು ಕೇದಾರ್ ರೆಸಿಡೆನ್ಸಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೊಂಟಿದ್ದೀವಿ. ಈಗ ನಾವು ಹುಡುಗಿ ಮನೆಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು ಮನೆ, ತುಂಬ ಸಿಂಪಲ್ಲಾಗಿ ಇದ್ದಾರೆ. ಹಾಗೆ ಎಲ್ಲ ಕೂಡ ಜೋಡಿಸ್ಕೊತಾ ಇದ್ವಿ. ಸೊ ಹುಡುಗಿಗೆ ಹಣ್ಣು ಕಾಯಿ ಇಡೋದು ಅಂತ ಹೇಳ್ತಾರಲ್ವ, ಆ ಒಂದು ಫಂಕ್ಷನನ್ನು ಮಾಡಬೇಕು ಮೊದಲು. ಸೊ ಆ ಒಂದು ಶಾಸ್ತ್ರ ಆದಮೇಲೆ ರಾತ್ರಿಗೆ ಇಲ್ಲಿ ಎಂಗೇಜ್ಮೆಂಟನ್ನು ಇಟ್ಕೊಳ್ಳೋಕ್ಕಾಗುತ್ತೆ. ಸೊ ಹಾಗೆ ಎಲ್ಲರೂ ಕೂಡ ಬಂದಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಒಂದು ಗ್ರೂಪ್ ಫೋಟೋನ ತಗೋತಾ ಇದ್ರು ಎಲ್ಲರದು ಕೂಡ. ಸೊ ನಮ್ಮ ಕಡೆ ಎಲ್ಲ ಏನೇನೋ ಶಾಸ್ತ್ರ ಇರುತ್ತೆ ಅಲ್ವಾ, ಸೊ ಹಣ್ಣನ್ನು ಹುಡುಗಿಡೋದು, ಸೊ ಅದನ್ನೆಲ್ಲ ಈಗ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬಂದುಬಿಟ್ಟು ಹುಡಿ ಇಡಬೇಕಾಗುತ್ತೆ. ಹಾಗೆ ನಾನು ಕೂಡ ಅರಿಶಿನ ಕುಂಕುಮನ ಇಟ್ಬಿಟ್ಟು ಹಾಗೆ ಉಡಿ ಕೂಡ ಇಟ್ಟೆ. ಸೊ 5 ಸಾರಿ ಇಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವರು ಹೇಳಿದರು. ಅದೇ ರೀತಿ ನಾನು ಈ ಒಂದು ಅಕ್ಕಿನ 5 ಟೈಮ್ಸ್ ಅವ್ರಿಗೆ ಇಟ್ಟೆ. ಸೊ ತುಂಬಾ ಚೆನ್ನಾಗಿ ಆಯಿತು. ಫಂಕ್ಷನ್ ಎಲ್ಲ ತುಂಬ ಸಿಂಪಲ್ಲಾಗಿ ಆಯಿತು. ಇವಾಗ ಎಲ್ಲ ಶಾಸ್ತ್ರಗಳು ಮುಗಿದ್ವು. ಸೊ ನಾವೆಲ್ಲ ಕೂಡ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ 2 ಗಂಟೆ ಆಗಿದೆ ಮಧ್ಯಾಹ್ನ. ಹಾಗಾಗಿ ಇಲ್ಲೇ ಹೋಟೆಲಲ್ಲೇ ನಾವೆಲ್ಲರೂ ಕೂಡ ಊಟಕ್ಕೆ ಅಂತ ಬಂದಿದ್ವಿ. ಸೊ ಎಲ್ಲರೂ ಕೂಡ ನಮ್ಗೆ ಏನೇನು ಇಷ್ಟ ಆಗುತ್ತೆಲ್ಲ ಆರ್ಡರ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ರೂಮ್ಗೆ ನಾವು ವಾಪಸ್ ಬಂದ್ವಿ. ಸೊ ಹಾಗೆ ನಮ್ಮ ಅತ್ತೆ ಕೂಡ ಇಲ್ಲಿ ನನಗೆ ಮೆಹಂದಿ ಕೊಟ್ಟಿದ್ದರು ಹಾಕೋ ಅಂತ ಹೇಳ್ಬಿಟ್ಟು. ಸೊ ನನಗೆ ಅಷ್ಟು ಚೆನ್ನಾಗಿ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ನೋಡಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇವಾಗ ರೆಡಿ ಕೂಡ ಆಗ್ತಾಯಿದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ ಇವಾಗ 7 ಆಗಿದೆ. ಅಲ್ಲೂ ಕೂಡ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗೋದು ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇವಾಗ ರೆಡಿ ಆಗ್ತಾಯಿದ್ದೀವಿ. ಹಾಗೆ ಇವತ್ತಿನ ಈ ಒಂದು ಫಂಕ್ಷನ್ಗೆ ನಾನು ಈ ಒಂದು ಪರ್ಪಲ್ ಕಲರ್ ಸ್ಯಾರಿನ ಹಾಕ್ಕೊತಾ ಇದ್ದೀನಿ. ನನಗೆ ಪರ್ಪಲ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಒಂದು ಸ್ಯಾರಿನ ವೇರ್ ಮಾಡಿಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಕೂಡ ನನ್ನ ಹಸ್ಬೆಂಡು ತುಂಬಾ ರೇಗಿಸ್ತಾ ಇದ್ದರು. ಸೊ ಅವರು ನಾನು ಯಾವಾಗೂ ರೆಡಿ ಆದರೂ ಕೂಡ ನನಗೆ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಅವರು ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ನೋಡಿ ನನ್ನ ಹಸ್ಬೆಂಡು ಕೂಡ ಈ ರೀತಿ ರೆಡಿ ಆಗಿದ್ದಾರೆ. ಹಾಗೆ ನಾನು ಕೂಡ ಈ ರೀತಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ನಾವು ಫಂಕ್ಷನ್ ಹಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇದೇ ಒಂದು ಹಾಲಲ್ಲಿ ಫಂಕ್ಷನ್ ಕೂಡ ಇರಿಸ್ಕೊಂಡಿದ್ದಾರೆ. ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನೋಡಿ ಒಂದು ಸೈಡ್ ಊಟಕ್ಕೆ ಅರೇಂಜ್ ಮಾಡಿದರೆ, ಈ ಸೈಡಲ್ಲಿ ಫಂಕ್ಷನ್ ಮಾಡಲಿದ್ದಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಿದರು. ಹಾಗೆ ಬರ್ತಾನೆ ನಮಗೆಲ್ಲ ಕೂಡ ವೆಲ್ಕಮ್ ಡ್ರಿಂಕ್ಸ್ ಕೂಡ ಕೊಟ್ಟರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಪುದೀನದು ವಾಟರ್ ಕೊಟ್ಟಿದ್ದರು. ಸೊ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು. ಸೊ ಇವಾಗ ನಾವು ವೆಲ್ಕಮ್ ಡ್ರಿಂಕನ್ನು ತೊಗೊಂಡ್ಬಿಟ್ಟು ಫಂಕ್ಷನ್ಗೆ ಕೂತಿದ್ದೀವಿ. ಸೊ ಆಲ್ಮೋಸ್ಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಫಂಕ್ಷನ್.
रोजू हॅलो हॅलो ಕೈ ಹೇಳ್ಕೋಬೇಕು ಮತ್ತು घ्यायला एक मग बाउल नाकू म्हणतो
ಸೊ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ರಾತ್ರಿ ನಾವು ಬರೋದು ಕೂಡ 11, 11:30 ಆಯಿತು. ಸೊ ಇವಾಗ ನೋಡಿ ಬೆಳಗಿನ ಟಿಫನ್ ಕೂಡ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಸೊ ಟಿಫನನ್ನು ಮಾಡ್ಕೊಂಬಿಟ್ಟು ಇವಾಗ ನಾವು ಹೊರಡಬೇಕಾಗಿದೆ. ಮತ್ತು ವಾಪಸ್ ನಾವೀಗ ಹುಬ್ಳಿಗೆ ಹೋಗಬೇಕು. ಹಾಗಾಗಿ ಟಿಫನನ್ನು ಮಾಡಿಕೊಂಡು ನಾವಿವಾಗ ಬಿಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಒಂದು ಎಂಗೇಜ್ಮೆಂಟ್ ವ್ಲಾಗ್ ಕಂಪ್ಲೀಟ್ ಆಯಿತು. ಸೊ ಈಗ ಮತ್ತೆ ವಾಪಸ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಂದು ಟ್ರಾವೆಲಿಂಗ್. ಹಾಗೆ ವಾಪಸ್ ಬರುವಾಗ ನನ್ನ ಹಸ್ಬೆಂಡ್ ಊರಲ್ಲಿ ನಮ್ಮ ಹಸ್ಬೆಂಡ್ಗೆ ಗೊತ್ತಿರೋರು ಸ್ವಲ್ಪ ಗಿಡಗಳನ್ನು ಕೊಟ್ಟು ಕಳಿಸಿದ್ರು. ಅವರು ಕೂಡ ಮನೆ ಮುಂದೆ ತುಂಬ ಚೆನ್ನಾಗಿ ಅವರು ಗಾರ್ಡನಿಂಗನ್ನು ಮಾಡಿದರು. ಆಲ್ಮೋಸ್ಟ್ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನು ಅವರು ಬೆಳೆಸಿದ್ರು. ಸೊ ಹಾಗಾಗಿ ನೋಡಿ ನಮಗೂ ಕೂಡ ಈ ರೀತಿ ಪಾಪ ಬಾಟಲ್ನಲ್ಲೆಲ್ಲ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಮನೆಯಲ್ಲಿ ಹೋಗ್ಬಿಟ್ಟು ನೀವು ಪಾಟಲ್ಲಿ ಇದನ್ನು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಸಹ ಈ ರೀತಿಯೇ ಪಾಟಲ್ಲಿ ಹಾಕಬೇಕಾಗತ್ತೆ. ಸೊ ನೋಡಿ, ಹಾಗೆ ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ಅವರು ಕೊಟ್ಟು ಕಳಿಸಿದ್ರು. ಆಲ್ಮೋಸ್ಟ್ ಶೋ ಗಿಡಗಳು ಏನೇನಿರುತ್ತೆ ಅಲ್ವಾ, ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಇದು ನೋಡಿ, ಇದು ಕೂಡ ಶೋ ಗಿಡನೇ. ಇದನ್ನು ಕೂಡ ತೆಗೆದುಬಿಟ್ಟು ಇವಾಗ ಆ ಒಂದು ಮಣ್ಣಲ್ಲಿ ಹಾಕಬೇಕು. ಇವಾಗ ನನ್ನ ಹಸ್ಬೆಂಡು ನೈಟ್ ಆಗಿದೆ, ತುಂಬ ಲೇಟ್ ಆಗಿದೆ. ಸೊ ಈಗ ಬೇಡ ಅಂದರು, ಅವರು ಮಾಡ್ತಾ ಇದ್ದಾರೆ ಇವಾಗಲೇ. ಇರಲಿ, ಈಗ ತಂದಿದ್ದೀನಿ, ಗಿಡಗಳೆಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗೇ ಎಲ್ಲ ಮಣ್ಣೆಲ್ಲ ಸಡ್ಲ ಮಾಡಿ ಅಲ್ಲಿ ಅವರು ಹಾಕ್ತಾಯಿದ್ದಾರೆ. ಸೊ ನೋಡಿ, ಈ ರೀತಿ ಗಿಡಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಈ ರೀತಿ ಆ ಒಂದು ಮಣ್ಣಲ್ಲಿ ಇಟ್ಬಿಟ್ರೆ ಸಾಕು, ಚೆನ್ನಾಗಿ ಶೋ ಗಿಡಗಳೆಲ್ಲ ಬೆಳೆದು ಬಿಡುತ್ತೆ. ಸೊ ಹ್ಯಾಂಗಿಂಗ್ ಪಾಟು ಕೂಡ ಇದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲದೇ ಇರೋದ್ರಿಂದ ಈಗ ಏನು ಪಾಟ್ ಇದೆ ಅಲ್ವಾ, ಅದರಲ್ಲೇ ಇದನ್ನೆಲ್ಲ ಕೂಡ ನಾವು ಹಾಕಿ ಇಡ್ತಾ ಇದ್ದೀವಿ. ಹಾಗೆ ಅವರು ಗೌರಿ ಬೀಜಗಳನ್ನೂ ಸಹ ಕೊಟ್ಟಿದ್ದರು. ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ ಗೌರಿ ಗಿಡ ಹೇಗಿರುತ್ತೆ ಅಂತೇಳ್ಬಿಟ್ಟು. ಬಟನ್ಸ್ ಟೈಪ್ ಇರುತ್ತೆ, ಪಿಂಕ್ ಕಲರ್ ಫ್ಲವರ್ಸ್ ಇರುತ್ತೆ. ಸೊ ಅದ್ರ ಬೀಜ ಕೂಡ ಅವರು ಮೊದಲೇ ಮಾಡಿಟ್ಕೊಂಡಿದ್ರು. ಅದನ್ನು ಕೂಡ ನನಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ, ಇದನ್ನು ನೀವು ಪಾಟಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು. ಇವಾಗ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಗಿಡಗಳೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಸೈಡಲ್ಲಿ ಅದನ್ನು ಹಾಕ್ಕೊಬೇಕು. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಗೌರಿ ಫ್ಲವರ್ಸ್. ಸೊ ತುಂಬ ಪುಟ್ ಪುಟ್ಟದಾಗಿರುತ್ತೆ ಅಲ್ವಾ, ಸೊ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ, ನನ್ನ ಹಸ್ಬೆಂಡು ಎಲ್ಲ ಗಿಡಗಳನ್ನು ಸಹ ಹಾಕಿ ಇಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ಈ ಕೆಲಸ ಎಲ್ಲ ಮುಗಿದ ಮೇಲೇ ನಾವು ರಾತ್ರಿ ಊಟನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಸಹ ನಾವು ಹಾಕಿದ್ದೀವಿ. ಹಾಕಿಬಿಟ್ಟು ಈ ಒಂದು ನಮ್ಮದು ಏನಿದೆ ಬಾಲ್ಕನಿಯನ್ನು ಕೂಡ ನೀಟಾಗಿ ತೊಳೆದು ಕ್ಲೀನ್ ಮಾಡಿದ್ದೀವಿ. ಈಗ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.